ಮದರಾಸಿ ಟೈಟಲ್ ಪರ ರಾಜ್ಯಗಳಲ್ಲಿ ಅಪಸ್ವರ ಎತ್ತಿದ್ದ ಬೆನ್ನಲ್ಲೇ ಸಿನಿಮಾ ತೆರೆಕಂಡಿದೆ. ಶಿವಕಾರ್ತಿಕೇಯನ್ ಹಾಗೂ ಎ.ಆರ್. ಮುರುಗದಾಸ್ಗಾಗಿ ಈ ಸಿನಿಮಾ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು. ಈ ಸಿನಿಮಾದಲ್ಲಿ ಕನ್ನಡದ ನಟಿ ರುಕ್ಮಿಣಿ ವಸಂತ್ ನಟಿಸಿರುವುದು ಸಿನಿಮಾದ ಮತ್ತೊಂದು ಹೈಲೈಟ್. ಹಾಗಿದ್ರೆ ಸಿನಿಮಾದ ಕಥೆ ಏನು? ಅಮರಾನ್ ಬಳಿಕ ಮತ್ತೊಂದು ಬ್ಲಾಕ್ ಬಸ್ಟರ್ ಕೊಡ್ತಾರಾ ಶಿವಕಾರ್ತಿಕೇಯನ್? ಸಿಕಂದರ್ ಸೋಲಿನ ಬಳಿಕ ಮುರುಗದಾಸ್ಗೆ ಸಕ್ಸಸ್ ಸಿಗತ್ತಾ? ಬನ್ನಿ ನೋಡೋಣ. ಇನ್ನು ಸಿನಿಮಾದ ಆನ್ಲೈನ್ ಕಥೆ ವಿಚಾರಕ್ಕೆ ಬಂದರೆ, ರಸ್ತೆ ಅಪಘಾತದಲ್ಲಿ ಶಿವಕಾರ್ತಿಕೇಯನ್ ತಂದೆ ತಾಯಿಯನ್ನು ಕಳೆದುಕೊಳ್ತಾನೆ. ಪೋಷಕರ ಸಾವು ಆತನನ್ನು ಮಾನಸಿಕ ಖಿನ್ನತೆಗೆ ತಳ್ಳುವಂತೆ ಮಾಡುತ್ತೆ. ಇದರಿಂದ ಆತ್ಮಹತ್ಯೆಗೂ ಆತ ಮುಂದಾಗ್ತಾನೆ. ಇದೇ ವೇಳೆ ಅಲ್ಲಿಗೆ ಬರೋ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮುಖ್ಯಸ್ಥ ಬಿಜು ಮೆನನ್ ಶಿವಕಾರ್ತಿಕೇಯನನ್ನು ರಕ್ಷಣೆ ಮಾಡ್ತಾನೆ. ಈ ಸಮಯದಲ್ಲಿ ತಮಿಳುನಾಡಿನಲ್ಲಿ ವಿದ್ಯುತ್ ಜಮಾಲ್ ಮತ್ತು ಶಬೀರ್ ಭಯೋತ್ಪಾದಕ ಕೃತ್ಯಗಳಿಗೆ ಸಂಚು ರೂಪಿಸ್ತಾ ಇರ್ತಾರೆ. ಬಿಜು ಮೆನನ್ ಶಿವಕಾರ್ತಿಕೇಯನನ್ನು ಅನಧಿಕೃತವಾಗಿ ತಂಡಕ್ಕೆ ಸೇರಿಸಿಕೊಳ್ತಾನೆ. ಶಿವಕಾರ್ತಿಕೇಯನ್ಗೆ ಕಾಡುತ್ತಿರುವ ಮಾನಸಿಕ ಸಮಸ್ಯೆ ಏನು? ಅವನು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದು ಯಾಕೆ? ಐಎನ್ಎ ಕಾರ್ಯಾಚರಣೆಯಲ್ಲಿ ಶಿವಕಾರ್ತಿಕೇಯನ್ ಭಾಗಿಯಾಗಿದ್ದೇಗೆ? ಶಿವಕಾರ್ತಿಕೇಯನ್ ಹಾಗೂ ರುಕ್ಮಿಣಿ ವಸಂತ್ ಅವರಿಗೆ ಲವ್ ಆಗಿದ್ದೇಗೆ? ಇಬ್ಬರ ಪ್ರೇಮ ಕಥೆ ಏನಾಯಿತು? ತಮಿಳುನಾಡಿನಲ್ಲಿ ವಿದ್ಯುತ್ ಜಮಾಲ್ ಮತ್ತು ಚಿರಾಗ್ ಸಂಚು ಏನಾಗಿತ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಮದರಾಸಿ ಸಿನಿಮಾದಲ್ಲಿ ನಿಮಗೆ ಸಿನಿಮಾದ ಆ್ಯಕ್ಷನ್ ದೃಶ್ಯಗಳು, ಶಿವಕಾರ್ತಿಕೇಯನ್ ಹಾಗೂ ರುಕ್ಮಿಣಿ ವಸಂತ್ ನಡುವಿನ ರೊಮ್ಯಾಂಟಿಕ್ ಟ್ರ್ಯಾಕ್ ಪ್ರೇಕ್ಷಕರನ್ನು ಇಲ್ಲಿ ಪಕ್ಕಾ ಸೆಳೆಯುತ್ತವೆ. ಆ್ಯಕ್ಷನ್ ಕಮ್ ಲವ್ ಸ್ಟೋರಿ ಸಿನಿಮಾದಲ್ಲಿ ಪಾತ್ರಗಳೇ ಪ್ಲಸ್ ಪಾಯಿಂಟ್. ಶಿವಕಾರ್ತಿಕೇಯನ್ ಮಾನಸಿಕ ಕಾಯಿಲೆ ಸುತ್ತ ಹಣಿದಿರುವ ದೃಶ್ಯಗಳು ಇಷ್ಟ ಆಗುತ್ತವೆ. ಹೀರೋ ಬಗ್ಗೆ ಪರಿಚಯ ಮಾಡಿಕೊಡುವುದಕ್ಕೆ ಸೃಷ್ಟಿ ಮಾಡಿರುವ ಫ್ಲ್ಯಾಶ್ಬ್ಯಾಕ್ ಗಮನ ಸೆಳೆಯುತ್ತೆ. ಆದರೆ ಕಥೆಯಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಇಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನು ಸಾಮಾನ್ಯ ಪ್ರೇಕ್ಷಕರು ಕೂಡ ಊಹಿಸಬಹುದರಿಂದ ಊಹೆ ಮಾಡುವುದರಿಂದ ಥ್ರಿಲ್ಲರ್ ಪ್ರೇಮಿಗಳಿಗೆ ಥ್ರಿಲ್ ಕೊಡೋದಿಲ್ಲ ಈ ಸಿನಿಮಾ. ಕಾಮೆಂಟ್ಸ್ ನೋಡಿದರೆ ಶಿವಕಾರ್ತಿಕೇಯನ್ ತಮ್ಮ ಇಮೇಜ್ಗೆ ತಕ್ಕಂತೆ ಹೀರೋಯಿಸಂ ತೋರಿಸಿದ್ದಾರೆ. ಈ ಸಿನಿಮಾದಲ್ಲೂ ಪವರ್ಫುಲ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಸಿನಿಮಾದಲ್ಲಿ ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಇಷ್ಟ ಆಗ್ತಾರೆ. ಹಾಗೆ ರೊಮ್ಯಾಂಟಿಕ್ ಸನ್ನಿವೇಶಗಳಲ್ಲಿ ಯುವಕರನ್ನು ಸೆಳೆಯುತ್ತಾರೆ ರುಕ್ಮಿಣಿ ವಸಂತ್. ತಮ್ಮ ನಟನೆ ಹಾಗೂ ಗ್ಲಾಮರ್ನಿಂದ ಅವರು ಇಷ್ಟ ಆಗ್ತಾರೆ. ಐಎನ್ಎ ಮುಖ್ಯಸ್ಥನ ಪಾತ್ರದಲ್ಲಿ ಬಿಜು ಮೆನನ್ ಪರ್ಫೆಕ್ಟ್ ಎನಿಸುತ್ತಾರೆ. ಖಳನಾಯಕನಾಗಿ ವಿದ್ಯುತ್ ಜಮಾಲ್ ಮತ್ತು ಶಬೀರ್ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ಇನ್ನು ತಾಂತ್ರಿಕವಾಗಿ ಸಿನಿಮಾ ಹೇಗಿದೆ ಅಂತ ನೋಡೋದಾದರೆ, ಮದರಾಸಿಯಲ್ಲಿ ಅನಿರುದ್ಧ್ ರವಿಚಂದರ್ ಅವರ ಹಿನ್ನೆಲೆ ಸಂಗೀತ ಸಿನಿಮಾಗೆ ಪವರ್ ಕೊಟ್ಟಿದೆ. ಕಥೆಯಲ್ಲಿ ಒಳ್ಳೆಯ ಸನ್ನಿವೇಶಗಳು ಇಲ್ಲದೇ ಇರುವುದರಿಂದ ಒಳ್ಳೆಯ ಹಾಡುಗಳನ್ನು ಕೊಡೋದಕ್ಕೆ ಅವಕಾಶವಿಲ್ಲವೇನೋ ಎನ್ನುವ ಅನುಮಾನ ಮೂಡುತ್ತೆ. ಸಂದೀಪ್ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಕೆಲವೊಂದು ಸೀನ್ಗಳಿಗೆ ಕತ್ತರಿ ಬಿದ್ದಿದ್ರೆ ಸಿನಿಮಾದ ವೇಗ ಮತ್ತಷ್ಟು ಚೆನ್ನಾಗಿ ಇರ್ತಿತ್ತು. ಕೊನೆಯಲ್ಲಿ ಮದರಾಸಿ ಒಂದು ಮಾಸ್ ಮತ್ತು ಕಮರ್ಷಿಯಲ್ ಅಂಶಗಳಿರುವ ಹೈ ಆ್ಯಂಡ್ ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಪ್ರೇಮ ಕಥೆ, ಶಿವಕಾರ್ತಿಕೇಯನ್ ಅವರ ಅಭಿಮನ್ಯು ಮತ್ತು ರುಕ್ಮಿಣಿ ವಸಂತ್ ಅವರ ಗ್ಲಾಮರ್ಗಾಗಿ ಈ ಸಿನಿಮಾವನ್ನು ನೋಡಿ.